ಫುಲ್ ಪಾಕ್ ಕಟ್ಕೊಂಡ್ಬಿಟ್ಟಿದೆ. ಲೈಟ್ ಹಾಕಿಲ್ಲ ಅಂತಂದ್ರೆ ಒಡ್ಸ್ಕೊಂಡ್ರು ಅಂತಾನೆ ಅರ್ಥ. ಬಿದ್ಬಿಟ್ಟು ಏರ್ಟೆಲ್ ಟವರ್ ಕಾಣ್ತಾ ಇರುವಂತ ಒಂದು ಬಿದ್ದೆ ಹೋಯ್ತಲ್ರಿ ಕೆಳಗೆ. ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಾವು ತಗ್ಲಾಕೊಂಡಿದ್ವಿ. ಕೋತಿಗಳು ಏನಾದ್ರು ಕಿತ್ಕೊಂಡು ತಿನ್ನೋಣ ಅಂತ ಕಾಯ್ತಾ ಇದ್ರೆ ಬೇಡ ಬೇಡ ಅಂದ್ರೂ ಹೋಗ್ತಾ ಇರೋದು. ಬಾಯ್ ಹಾಕಕ್ ಹೋಗ್ತಾ ಇದೆ ಕೋತಿ. ಊಟಿ ಫೀಲ್ ಕೊಡ್ತಾ ಇದ್ದೆ. ತಲೆ ಮೇಲೆ ಹೋಗಿದ್ದೀರಲ್ರಿ. ಈ ಸೈಡ್ ಹೋಗಿದ್ದು ಅವ್ನು ಹೊಡಿತಾ ಇರೋದು. ಏನಾರ ಆದ್ರೆ ನಾನಂತೂ ಸೇಫಪ್ಪ. ಇವತ್ತು ನಾವು ಬಂದಿರೋದು ಕೈವಾರ ಬೆಟ್ಟಕ್ಕೆ ಬಂದಿದ್ದೀವಿ. ಈ ಬೆಟ್ಟ ಹೇಗಿದೆ ಅನ್ನೋದನ್ನ ಫುಲ್ಲು ರೈಡ್ ಜೊತೆ ತೋರಿಸ್ತಾ ಇವಿ. ಫಾಗ್ ಹೇಗಿತ್ತು, ಹೇಗೆಲ್ಲ ಹಿಂಸೆಗಳಾಯಿತು ಬರೋಕ್ಕೆ, ಅದನ್ನೆಲ್ಲ ಫುಲ್ಲು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ವಯಸ್ಸಾರ ಹಾಕೊಂಡಿದ್ನ ಇಲ್ಲಿ ಫಾಗ್ ಕಟ್ಬಿಟ್ಟಿತ್ತು ಈ ಸೈಡು ಆಯ್ತಾ. ಅಷ್ಟೊತ್ತಿಗೆ ಅವ್ನು ಬ್ರೇಕ್ ಹಾಕ್ಬಿಟ್ಟ, ಹಿಂಗ್ ತಗೊಂಡೆ. ಅಷ್ಟೊತ್ತಿಗೆ ಆಟೋ ಬಂತು, ಈ ಸೈಡ್ ನೋಡಿದ್ರೆ ಬಸ್ಸು. ಬೆಳಗಿನ ಜಾವ 6 ಗಂಟೆ. ನಾವು ನಮ್ಮ ದೋಸ್ತೆಲ್ಲ ಕೈವಾರ ಹಿಲ್ಸ್, ಕೈವಾರ ಹಿಲ್ಗೆ ಬೆಳಗ್ಗೆ ಹೋಗ್ತಾ ಇದೀವಿ. ಫುಲ್ ಪಾಕ್ ಕಟ್ಕೊಂಡ್ಬಿಟ್ಟಿದೆ, ಕೈ ಎಲ್ಲ ಆಗ್ಬಿಟ್ಟಿದೆ. ಅಲ್ಲ, ನನಗೆ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಈ ತರ ಒಂದು ಲೊಕೇಶನ್ ಇದೆ ಅಂತ. ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಏನೇನು ಕಾಣ್ತಾ ಇಲ್ಲ, ರೋಡೇ ಕಾಣ್ತಾ ಇಲ್ಲ, ಅಷ್ಟು ಫಾಗ್. ಅರ್ಜೆಂಟ್ ಆಯ್ತು ಬಂದ್ರೆ ಇಲ್ಲೇ ಟಾಯ್ಲೆಟಿಗೆ ಹೋಗ್ಬೋದು, ಯಾರಿಗೂ ಗೊತ್ತೇ ಆಗಲ್ಲ. ನೋಡ್ರಿ, ಗಾಡಿಗಳು ಬರ್ತಿರೋದೇ ಗೊತ್ತಾಗಲ್ಲ. ಲೈಟ್ ಹಾಕಿಲ್ಲ ಅಂತಂದ್ರೆ ಒಡ್ಸ್ಕೊಂಡ್ರು ಅಂತಾನೆ ಅರ್ಥ. ಏನು ಕಾಣದೇ ಇರೋ ಅಷ್ಟು ಫುಲ್ಲು ಫಾಗು, ರೋಡೇ ಕಾಣ್ತಾ ಇಲ್ಲ ಮುಂದೆ. ಫುಲ್ಲು ಸುತ್ತಮುತ್ತ ಕೂಡ ಅದೇ ಥರ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಈ ಚಳಿಲಿ ಹುಡುಗ ಹಾಡು ಬೇರೆ ಆಡ್ಕೊಂಡು ಬರ್ತಾರೆ. ಇಲ್ಲಿ ಯಾವುದೋ ಅಂಗಡಿ ಹತ್ರ ಈಗ ಬ್ರೇಕ್ ಹಾಕಿದ್ದೀವಿ. ಫುಲ್ಲು ಫಾಗು. ಆತ ಓಡೇ ಹೋದ್ರೆ ಜಂಗಮ ಕೋಟೆ ಅಂತ ಇದು. ಜಂಗಮ ಕೋಟೆ ಅಂಗಡಿಯವರು ಮಕ್ಕಳಿದ್ದವ್ರೆ, ಬುಕ್ ಮಾಡ್ಕೊಂಬರೋದಲ್ವ, ಹಂಗೆ ಬಂದಿದ್ದೀರಾ ಅಂತ. ಫೈನಲಿ ಕೈವಾರ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ನಮ್ಮ ಕಾರ್ತಿಕ್ ಕಲ್ ಮೇಲಿಂದ ಉಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಕಾರ್ತಿಕ್ ಸೂಪರ್, ಕಾರ್ತಿಕ್ ಅಗರ್ವಾಲ್. ಇದೇನ್ ಕಾರ್ತಿಕ್ ಈಗ ತಾನೆ ನಿಂತಿದ್ನಲ್ಲ, ಆಗ್ಲೇ ಮಲ್ಕೊಂಡವನೆ ಅಂತ ನೋಡಿದ್ರೆ ಬಿದ್ದಿರೋದು. ಅಲ್ಗಡೆ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಸರ್, ಇವನೇ ಕರ್ಕೊಂಡ್ ಬಂದಿದ್ದು ನನ್ನ. ಅದನ್ನ ಸೈಡ್ಗೆ ಹೇಳಿರಿ. ಓಹೋ, ಇದು ಆಫ್ ಆಗಿದ್ರು ವರ್ಕಿಂಗ್ ಆನ್ ಆಗುತ್ತೆ. ಆಫ್ ಆಗಿದ್ರು ವರ್ಕ್ ಆಗ್ತಾ ಇರುತ್ತೆ ಆ ತರ. ಸೂಪರ್ ಅಲ್ಲ, ಗೊತ್ತಿಲ್ಲ. ಸುಮ್ಮನೆ ಕೊಟ್ಟಿದ್ದೀನಿ 3.5 ಲಕ್ಷ. ಒಂದ್ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ ಆಪ್ಷನ್ ಬಂದಿರ. ಹಿಂಗ್ ಹೋಯ್ತಾನೆ, ಹಿಂಗ್ ಬಂದ್ ಮನೆ ಒಳಗೆ ಹಂಗೆ ಸೀದಾ ಗುಂಡಿ ಹೊಡಿ. ಇಲ್ಲಿ ಕಲ್ಲಿದೆಯಲ್ಲ. ಅಲ್ಲ, ನೀವು ಗಾಡಿ ತೆಗಿಬೇಕಾದ್ರೆ ನನ್ಗೆ ಒಂದ್ಸತಿ ಹೇಳಿ, ವಿಡಿಯೋ ಆದ್ರೂ ಮಾಡ್ಕೊಂತೀರಿ, ರೀಲ್ಸ್ ಆಗುತ್ತೆ. ಲೆಗ್ ಹೊಡೆದಿದ್ದೀನಿ, ಆದ್ರೂ ಜಿಮ್ ಮಾಡೋರ್ಗಂತೂ ತುಂಬಾ ಕಷ್ಟ. ಅಪ್ಪಿ ಲೆಗ್ಸ್ ಬೇರೆ ಮಾಡ್ಕೊಂಡ್ ಬಂದ್ಬಿಟ್ರೆ ನಡೀರಿ, ಅರ್ಧವಾಯ್ತಾ, ಬಿದ್ಬಿಟ್ಟು ತೀಕ ಎಲ್ಲ ಗಲೀಜಾಗ್ಬಿಟ್ಟೈತೆ. ಕಾರ್ತಿಕ್ ನಿಜವಾಗ್ಲಿ ಇಲ್ಲಿ ನೋಡಿ, ಯಾರೋ ಏತಿದ್ದಾರೆ, ಅದ್ರ ಮೇಲೆ ಕಾರ್ತಿಕ್ ಬಿದ್ದಿರೋದು. ಇದು ಹಸಿರು ಮುಟ್ಕೊಂಡ್ರಿ, ಹಸಿರು ಮುಟ್ಕೊಳ್ರಿ ಅಂತೆ ಬಿದ್ದಿರೋದು. ಎಲ್ ಮೇಲೆ ಹಸಿರು ಮುಟ್ಕೊಬೇಕಂತೆ, ಹಸಿರು ತಗೊಂಡು ಒರೆಸ್ಕೋಬೇಕಷ್ಟೇ. ಬಟ್ ಇದೇನು ಅಷ್ಟೊಂದು ಹೊಡೆದಿಲ್ಲ ಅನ್ಸುತ್ತಲ್ಲ. ಯಾಕೆ ಕೈಯಲ್ಲತ್ತದ? ಇದ್ರ ಹಿನ್ನೆಲೆ ಏನು ಅಂತ ಅಂದ್ರೆ, ಕೈವಾರ ಅಂತ ಹೇಗೆ ಹೆಸರು ಬಂತು ಅಂತ ಗಣಪತಿ ಅವರು ಹೇಳ್ತಿದ್ದಾರೆ. ಕೆರದಲ್ಲೇ ಹೊಡಿತಾರ. ಇದನ್ನ ಕೈಯಲ್ಲಿ ಹತ್ತಬೇಕಂತೆ, ಅದಕ್ಕೆ ಕೈವಾರ ಅಂತೆ. ಮೋಡದಲ್ಲಿ ಟವರ್ ಕಾಣಿಸ್ತಾ ಇದೆ. ಸಾಂಗ್ಲಿಯಾ ನನ್ನ ಅದು ಯಾರೋ ಕತ್ತಿಡ್ಕೊಂಡಿರೋ ಬರ್ತಿರೋ ತರ ಇದೆ. ಈ ಬೆಟ್ಟ ಏನೇನೋ ತಿನ್ಬಿಟ್ಟು ವಿಡಿಯೋ ಆಗ್ಬಿಟ್ಟಿರ ಕಣ್ರಿ. ಮುಳ್ಳೆಹಣ್ಣು ಕಣ್ರಿ ಇದು. ಈ ವಿಡಿಯೋನ ನ್ಯೂಸ್ ಅಲ್ಲಿ ಬರೋ ತರ ಮಾಡ್ಬಿಟ್ಟಿರ. 3 ಸೈಡ್ ನೋಡ್ಕೊಂಡು ಹೋಗ್ತಿದ್ವಿ ನಾವು. ನಾವೆಲ್ಲ ತಿನ್ಸಿದ್ದು ಇಲ್ಲೇನೋ ಇದೆ, ಅದನ್ನ ತಿಂದು ಗಣಪತಿ ಮುಳ್ಳೆಹಣ್ಣು ಅಂತೀವಿ ನಾವು ನಮ್ ಸೈಡು, ಗೊತ್ತಿಲ್ಲ. ಬಟ್ ಇದನ್ನ ಹುಡ್ಕಕ್ಕೆ ಅಂತ ನಾವು ಮುಳ್ಳೆ ಹಣ್ಣು ಗೊಳ್ಳೆ ಹಣ್ಣು ಯಾಕೆ ಬೇಕ್ರಿ? ಇದನ್ನ ಹುಡ್ಕಕ್ಕೆ ಅಂತ ನಾವು ಎಷ್ಟು ಹೋಗ್ತಿದ್ವಿ ಗೊತ್ತಾ? ನಮಿಗತ್ತಿ ಇಲ್ಲಿ ತೀಕ ಹರಿತಾ ಇದ್ರೆ ಇಲ್ಲಿ ಯಾರು ದೀಪ ಹಚ್ಬಿಟ್ಟು ಹೋಗವ್ರೆ. 2ನೇ ಸತಿ ದೀಪ ಹಚ್ಬಿಟ್ಟು ಹೋಗವ್ನೆ ಯಾರೋ. ಇಲ್ಲಿ ಕನ್ನಡ ದೀಪ, ಇಲ್ಲಿ ಇಂಗ್ಲಿಷ್ ದೀಪ. ಮುಳ್ಳೆಹಣ್ಣು ನೋಡ್ರಿ ಅದೇ ಎಷ್ಟಿದೆ.
ಉಸಿರಾಡಕ್ಕೆ ಆಗ್ತಾ ಇಲ್ಲ. ಅಪ್ರಾಕ್ಸಿಮೇಟ್ಲಿ 1000 ಕ್ಯಾಲರೀಸ್ ಬರ್ನ್ ಟುಡೇ. ಹೊರಗಡೆ ಪ್ರಪಂಚ, ಮೋಡದ ಮಧ್ಯ ಏರ್ಟೆಲ್ ಟವರ್ ಕಾಣ್ತಾ ಇರುವಂಥ ಒಂದು ಸಂದರ್ಭ. ಒಂದೇ ಚೆನ್ನಾಗಿ ಕಾಣ್ತಾ ಇದೆ. ಅದರ ಮಧ್ಯೆ ಒಂದು ಸುರಂಗವಾದ ಬಂಡೆ. ಆ ಬಂಡೆಯ ಸುರಂಗದಲ್ಲಿ ನಾನು ಆ ಬಂಡೆಯ 2 ಬಂಡೆಯ ಸಂಧಿಯಲ್ಲಿ ತೂರುತ್ತಿರುವ ಕಾರ್ತಿಕ್. ಹೆಂಗೆ ಗೊತ್ತಾ, ನಿಮ್ಗೆ ಸಿಗಲ್ಲ ಅಂತದೇ ಗೊತ್ತು ನನಗೆ. ಇದೊಂಥರ ಚೆನ್ನಾಗಿದೆ. ಏನ್ ರೋದ್ನೆ ಇರ್ತಾರ. ನನ್ನ ಮಕ್ಕಳದು ಒಂದೊಂದಲ್ಲ ಬಾಡಿ ಯಾರು ನೋಡ್ಬೇಕು ಅವ್ರನ್ನ ನೋಡ್ಬೇಕು. ನಮಗೆ ಹತ್ತಕ್ಕಾಗದೆ ಒದ್ದಾಡ್ತಿರೋ ನಾವು ವಿಡಿಯೋ ಮಾಡೋ ಕ್ಯಾಮ್ರಾ ತಂದ್ರೆ ಮಗ ನೋಡ್ಕೊಬೇಕು ಅಂದ್ಬಿಟ್ಟು ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಾವು ತಗ್ಲಾಕೊಂಡಿದ್ವಿ. ಅದರಲ್ಲಿ ನಮ್ ಗಣಪತಿ ಅವ್ರು ಪಾಸ್ ಆಗಿದ್ದಾರೆ. ಪಾಸ್ ಆದ್ರು ಗಣಪತಿ ಅವರೇ ಬನ್ನಿ, ಹೇಗೆ ಸಾಧ್ಯ ಅನ್ನೋದನ್ನ ಅವರೇ ಹೇಳ್ತಾರೆ. ಇಲ್ಲಿ ತುಂಬಾ ತೊಂದರೆ ಸಿಗಾಕೊಂಡಿದ್ವಿ. ಗಣಪತಿ ಅವ್ರನ್ನ ನೋಡ್ಕೊಂಡು ನಾವು ಹಾಗೆ ಹೋಗುವಂತ ಸಾಧ್ಯತೆಗಳಿತ್ತು. 2 ಪ್ರಾಣಗಳು ಎರಡು ಪ್ರಾಣಗಳು ಹೋಗ್ತಾ ಇತ್ತು. ಅಲ್ಲಿ ನೋಡಿ ಅಷ್ಟು ಗ್ಯಾಪ್. ಕಾರ್ತಿಕ್ ಅವ್ರ ಪ್ರಾಣನೇ ಕಳ್ಕೊಂತ ಇದ್ರು ಅಲ್ಲಿ. ಗಣಪತಿ ಅವ್ರನ್ನ ನೋಡ್ಕೊಂಡು ಪ್ರಾಣನೇ ಕಳ್ಕೊಂಡ್ಬಿಡ್ತಾ ಇದ್ರಿ. ದೇವಾಲಯಕ್ಕೆ ದಾರಿ ಅಂತ ಐತೆ, ಬರ್ಬೇಕಾರೆ ನೋಡೋಣ. ಬೇಡ ಗಣಪತಿ, ನಾನು ನಾನ್ ವೆಜ್ ತಿನ್ಬಿಟ್ಟಿದ್ದೀನಿ. ಒಂದ್ ಹಾಡಿ ನೋಡೋಣ, ಹೆಂಗಾಡ್ತೀರಾ? ಯಾವ ಹಾಡು? ಶಿವಪ್ಪ ಕಾಯೋದೊಂದು ಇದಾಡಿ, ಪವಡಿಸು ಪರಮಾತ್ಮ. ಶ್ರೀ ಗಣಪತಿನಾಥ. ಹಾಡು ಹೇಳ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬಾರ್ದು. ಗಾಡಿ ಮುಳ್ಳಾಡ್ತೀನಿ. ಹಿಂಗ್ ಹೋಗದ ಹಿಂಗ್ ಹೋಗದ ಅಲ್ಲ ಮೇಲೆ ಹೋಗ್ಬಾರ, ಆಮೇಲೆ ಹಿಂಗ್ ಹೋಗಿ ಹಂಗೋಗಿ. ಒಂದು 3/4 ಭಾಗ ತುದಿಗೆ ತಲುಪಿದ್ದೀನಿ, ಬಟ್ ಇನ್ನೂ ಹೋಗೋದಿದೆ. ಇಲ್ಲಿ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋದ್ರೆ ಇಲ್ಲಿ ಮುಳ್ಳು ಗಿಡಗಳು ಇರ್ತವೆ, ಒಡ್ಸ್ಕೊಂಡ್ಬಿಡ್ತೀರಾ, ಬಕ್ಕೊಂಡು ಹೋಗ್ಬೇಕಾಗುತ್ತೆ. ಸೂಪರ್ ಇರೋ ಗಣಪತಿ. ಗ್ಲೌಸ್ ಬಿದ್ದು ಎತ್ಕೊಳ್ರೆ, ಬಿಲ್ಡಪ್ ಕೊಡೋ ಇದರಲ್ಲಿ ಬರೋದಲ್ಲಿ. ನಂದಲ್ಲ कमेंट करो तो ಅಲ್ಲತ್ತೀರಾ? ಅಣ್ಣ ಏನು ಮಾಡಲ್ಲ ಅಣ್ಣ, ನಿನ್ನ ಕಾಲಿಗೆ ಬೀಳ್ತೀನಿ. ಅಣ್ಣ ಅಲ್ಲ, ಅಕ್ಕ ಅದು. ಅಕ್ಕ ಸರಿ ಅಕ್ಕ. ಮಾಡ್ಬೇಕಾಗಿತ್ತು. ಬಿಡ್ರಿ 70,000 ಕ್ಯಾಮ್ರಾ. 70,000 ಕ್ಯಾಮ್ರಾ ನೀರು ಬಿದ್ರೊಟ್ಟಿಲ್ಲ. ಕೋತಿಗೆ ಹೇಳ್ತಾ ಇದ್ದೀರಾ? ಅಲ್ಲ, ಕಾರ್ತಿಗೆ. ಸಂಡೇ ಬಂದಿರೋದಕ್ಕೆ ಜನ ಸಾಗರ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕೋತಿಗಳು ಏನಾದ್ರು ಕಿತ್ಕೊಂಡು ತಿನ್ನೋಣ ಅಂತ ಕಾಯ್ತಾ ಇಲ್ಲೇ ಕುತ್ಕೊಂಡು. ಅದ್ರ ಜೊತೆ ಇನ್ನೊಂದು ದೊಡ್ಡ ಕೋತಿ. ಇಲ್ಲೊಂದು ಇವು ಸರಿ ಓಕೆ. ರೀ ಹಿಂಗೆ
ಹೋದ್ರೆ ಹೆಂಗ್ ಇಳಿತೀರಾ? ಏನ್ ಜಂಪ್ ಹೊಡಿತೀರಾ? ಕೋತಿ ಕೆಟ್ಟೋಯ್ತಾ? ಏಯ್ ನಡಿಯ ಹಿಂಗೆ ಟ್ರೈ ಮಾಡಿ ಬಿದ್ರೆ ನಂಗೆ ಒಂದು ರೀಲ್ಸ್ ಆಗುತ್ತೆ ತೊಂದ್ರೆ ರೀ. ಹೋಗಕ್ಕಾಗಲ್ಲ ಆ ಕಡೆಯಿಂದ. ಕೋತಿ ಕೇಳ್ರಿ ಅಡ್ರೆಸ್. ಅಲ್ಲಿ ಇಳಿಯಕ್ಕಾಗಲ್ಲ ಕಾರ್ತಿಕ್. ಪದ ಎಲ್ಲ ರೂಢಿ ಇದೆ. ಏಯ್ ತಿಕ್ಕ ಮುಚ್ಕೊಂಡು ರೀ ಅಲ್ಲಿ ಇಳಿಯಕ್ ಬರ್ರಿ, ಈ ಕಡೆಯಿಂದ ಇರೋದು ಜಾಗ. ಇಲ್ಲ ಅಲ್ಲಿ ಯಾರನ್ನಾರು ಕೇಳ್ರಿ. ಹೊಗೆ ಹಾಕ್ಸ್ಕೊಂತಿರುವ ಯುವಕ ಇವತ್ತು ನ್ಯೂಸಿಗೆ ಬಂದ್ರೆ ಅದಕ್ಕೆ ಕಾರಣ ನಾವಲ್ಲ. ನೋಡಿ ಆಡ ಮಕ್ಕಳಿಗೆ ಮದುವೆ ಬೇಡ ಬೇಡ ಅಂದ್ರು ಹೋಗ್ತಾ ಇರೋದು. ಸತ್ತ ಇಲ್ಲ ಬದ್ಕವನೆ. ಅಲ್ಲಿ ಹಾ ಬಾಯ್ ಹಾಕಕ್ ಹೋಗ್ತಾ ಇದೆ ಕೋತಿ. ಕಾರ್ತಿಕ್ ಕಾರ್ತಿಕ್ ಬಾಯ್ ಹಾಕಕ್ ಹೋಗ್ತಿದೆ. ಇದು ನನಗಿಂತ ದೊಡ್ಡ ಕೋತಿ ಯಾವ್ದಿದು ಸಾಮಾನ್ಯವಲ್ಲ ಅಂತ ತಿಳ್ಕೊಂಡು. ದಾರಿ ತೋರಿಸ್ತೈತ್ ಬನ್ರಿ. ಏನ್ ನೀವು ಕಾಂತಾರ ರಿಸೆಪ್ ಸಿಟಿ ಅನ್ಕೊಂಡ್ರ? ಹುಲಿ ಬಂದ್ ದಾರಿ ತೋರ್ಸಕ್ಕೆ ಕೋತಿ ದಾರಿ ತೋರಿಸ್ತೈತಂತೆ. ನಾವ್ ಆ ಕಡೆಯಿಂದ ಬರ್ತೀವಿ, ನೀವು ಹಿಂಗ್ ಬರ್ರಿ. ಬಟ್ ಈ ರಿಸ್ಕ್ನ ತಗೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಕೋತಿಗಳ ಸಾಮ್ರಾಜ್ಯ ಇದೆ ಇಲ್ಲಿ. ಜಸ್ಟ್ ಮಿಸ್. ಆ ಕೋತಿ ನನಗೆ ಬಾಯಿ ಹಾಕ್ಬಿಡೋದು. ನಾವೆಲ್ಲ ಎಲ್ಲಿ ಕಾಯ್ತಿದ್ರೆ ನಾವಲ್ಲಿ ಹೋಗೋದೇ ಅಲ್ಲಲ್ಲ, ದಾರಿ ಅಲ್ಲಿಗೆ ಹೋಗುತ್ತೆ ಅಂತ ಅನ್ಬಿಟ್ಟು ಅಲ್ಲಿ ಎಲ್ಗೆ ಹೋಗಿರೋದು. ಅಲ್ಲೋಗಿ ನಿಂತವನಣ್ಣ. ನಾವಿಬ್ರು ಕೆಳಗೆ ಬಂದಿದ್ದೀವಿ. ಬರ್ರಿ ಕಾರ್ತಿಕ್. ಈ ಕಡೆ ಮನೆಗಳು. ಇಲ್ಲಿ ಏನ್ ಮಾಡಿದ್ರು ಈ ಕೂದಲು ಇದ್ರ ಬದಲು ಅದೇ ನಾನು ಅದೇ ಮೊದಲೆಲ್ಲ ಉದುರ್ತದೆ. ನೀವು ತಿಳ್ಕೊಂಡಿರೋದಲ್ಲ, ಅದು ಕೈ ಮೇಲೆ ಇರೋದು. ನಾನು ಹೇಳಿದ್ದು ಕೈ ಮೇಲೆ. ಇಷ್ಟೊತ್ತಾದ್ಮೇಲೆ ಒಂದು ವಿಶೇಷ ರೂಪದಲ್ಲಿ ಬಂದಿರುವ ಗಣಪತಿ ಹೆಗಡೆ ಅವರು. ಯಾ ಐ ಆಮ್ ದ ಪ್ರೋ ರೈಡರ್ ಬ್ರೋ. ಇಲ್ಲಿ ಬಂಡೆ ಸಂಧಿಗಳೆಲ್ಲ ಚೆನ್ನಾಗಿದೆ. ಗಣಪತಿ ಅಲ್ಲ ಇಲ್ಲ ಅಂದಿದ್ರೆ ಕಾರ್ತಿಕ್ದು ಬ್ಯಾಕ್ ಅವಾಗಲೇ ಹೊಡೆದೋಗ್ತಿತ್ತು ಕೆಳಗಡೆ. ಅದು ಹಾಕೊಂಡಿರೋದಕ್ಕೆ ಸ್ವಲ್ಪ ಬಚಾವಾಗೈತೆ. ಇದರಿಂದ ನಿಜ ಎಲ್ಬೋ ಎಲ್ಲ ಸೇಫ್ ಆಯ್ತು. ಅದಕ್ಕೆ ಹೇಳಿದ್ದು. ಈಗ ಹಾಡು ಸ್ಟಾರ್ಟ್ ಮಾಡೋಣ. ಅವಾಗ ನಿಲ್ಸಿದ್ದು ಹೇಳ್ರಿ. ಈಗ ಹೇಳ್ರಿ ಅದೇ ನಾನು ಸಂಗೀತ ಕ್ಲಾಸಿಗೆ ಅಂದ್ರೆ ಸಂಗೀತ ಬೇಡ ಬಿಟ್ಟೆ ಆಯ್ತಾ. ಕ್ಲಾಸ್ ಅಲ್ಲ, ಸಂಗೀತನ್ ಬಿಟ್ರಾ? ಸಂಗೀತನ್ ಬಿಟ್ಟೆ ಅಂತ. ಓ ಸಂಗೀತ ಕ್ಲಾಸ್ ಬಿಟ್ಟಿಲ್ಲ. ಸಂಗೀತ ನೆಕ್ಸ್ಟ್ ತಬಲಾ ಕ್ಲಾಸಿಗೆ ಹೋದೆ. ತಬಲಾ ತಗೊಳಕ್ ದುಡ್ಡು ಇರ್ಲಿಲ್ಲ ಅಂತ ಅಲ್ಲಿ ಬಿಟ್ಬಿಟ್ಟೆ. ತಬಲಾ ಬಾರ್ಸಕ್ಕೂ ತಬಲಾ ಇರಲಿಲ್ಲ. ನೆಕ್ಸ್ಟ್ ಕರಾಟೆಗೆ ಹೋದೆ. 3 ತಿಂಗಳ ಹೋದೆ. ಆಮೇಲೆ ತುಂಬ ಪ್ರೌಡ್ ಫೀಲ್ ಆಗಿ ವಾಪಸ್ ಬಂದೆ. ನನ್ನ ವಿಡಿಯೋ ನಾನೇ ಮಾಡ್ಕೊಬೇಕಲ್ಲ, ಅದಕ್ಕೆ ಕೊಡಿ ಮಾಡ್ತೀನಿ. ನಾವು ಮಾಡ್ತಿದ್ವಿ. ಹೋಗ್ತೀರಾ? ಕೊಡಿ ನಾವು ಮಾಡ್ತೀವಿ, ಪರವಾಗಿಲ್ಲ. ಸುರಂಗ. ಈ ಸುರಂಗ ಮಾರ್ಗಗಳು ದೀಪ ಅವರು ದೀಪ ಬೆಳಗಿದ್ದಿಲ್ಲೇ ಅನ್ನೋದು ಒಂದು ವ್ಯೂ ಚೆನ್ನಾಗಿದೆ ಅಲ್ಲ. ಚೆನ್ನಾಗಿದೆ 1 ಮಿನಿಟ್. ಬೆಳಗ್ಗೆ ಬರ್ಬೇಕಾದ್ರೆ ಏನು ಕಾಣಲಿಲ್ಲ, ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು. ಬಟ್ ಅದೇ ಪ್ಲೇಸ್ ಈಗ ಹಿಂಗ್ ಕಾಣ್ತಾ ಇದೆ. ಒಂಥರ ಊಟಿ ಫೀಲ್ ಕೊಡ್ತೈತೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನಾವು ಅಲ್ಲೇ ನಾನು ಹೇಳಿದ್ದು ಯಾವಾಗೂ ಸರಿ ಇರ್ತದೆ. ಬುಕ್ಕಿಂಗ್ ಇತ್ತು ಅಂತ ಹೇಳಿದ್ರಿ ನೋಡ್ರಿ, ಫ್ರೀಯಾಗಿ ಬಂದು ಹೋಗಿದ್ದೀವಿ. ಅದಕ್ಕೆ ಐ ಆಮ್ ಗಾಡ್ ಇಸ್ ಗ್ರೇಟ್. ಬರ್ರಿ. ಫುಲ್ಲು ಮನೆಗಳು. ಇಲ್ಲಿ ಮೆಟ್ಲು ದಡ 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 ದಿಡಿ ದಿಡಿ ದಡ ದಡ ದಡಿ ದಿಡಿ ಅಂತ ಹಿಡ್ಕೊಂಡೋದ್ರೆ ಇಲ್ಲೆರಡು ಕೋತಿಗಳು ಕಿತ್ತ. ಕಾಲು ಲೇಟಾಗಿದೆ ಗಣಪತಿ ಎತ್ಕೊಂಡೋಗಿ ನಾನು ಕಾಲು ಲೇಟಾಗಿದೆ. ಒಂದು ಕರುಣೆ ವಿಡಿಯೋ ಹಾಕೋಣ ಗಣಪತಿ. ಸ್ಯಾಡ್ ಸಾಂಗ್ ಇರೋಬ್ಬರು ಹಣ್ಣೆಲ್ಲ ತಿಂದು ಒಟ್ನಲ್ಲಿ ಇವತ್ತು ಏನಾದ್ರು ಒಂದು ಮಾಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀವಿ. ವಿಡಿಯೋ ಎಲ್ಲ ಐತೆ ತಾನೇ ಪ್ರೂಫ್ಗೆ? ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಪ್ಪ ನಾನು. ಸೇಫ್. ಅದು ತಿಂತೀವಿ. ರೋಜಳ್ಳು ಅದು ತಿಂತಾರೆ. ರೋಜಳ್ಳು ತಿಂತಾರ. ಇದೊಂದು ಕಾಲದಲ್ಲಿ ನಮ್ಮೂರಲ್ಲೆಲ್ಲ ತಿಂತಾ ಇದ್ರಿ. ಇದು ಒಂಥರ ಫ್ಲವರ್ ಬೊಕ್ಕೆ ತರ ಹೂವು. ಇದನ್ನ ತಿನ್ನಲ್ಲ, ಹಣ್ಣು. ಈ ಹಣ್ಣು ಕಾರ್ತಿಕ್ ಎಲ್ಲಿಂದ ಇದು? ಯಾವುದು ಇದು ಮುಳ್ಳೆ ಹಣ್ಣು. ಏನೋ ಮುಳ್ಳೆ ಹಣ್ಣು ಅಂತ ಮುರಿದು ಕೊಡ್ತಾವ್ರೆ ಗಣಪತಿ ಅವರು. ಏನಾರ ಆದ್ರೆ ನಾನಂತೂ ಸೇಫಪ್ಪ. ಬೀಜ ಹುಳಿ ಸಿಹಿ ಇರುತ್ತೆ ಅಂತ ಅನ್ಬಿಟ್ಟು 4 ಹಣ್ಣು ಕೊಟ್ರು. 4 ಹಣ್ಣಲ್ಲಿ 4 ಹುಳಿನೇ. ತಲೆ ಮೇಲೆ ಹೋಗಿತಿದ್ದೀರಲ್ರಿ. ನಾನು ಈ ಸೈಡ್ ಹೋಗಿದ್ದು ಅವ್ನು ಹೊಡಿತಾ ಇರೋದು. ನಾನು ಬೀಜನ ಬಾ. ಕಿತಾಪತಿ ನೋಡ್ರಿ ಏನೋ ತಗೊಂಡು ಸಿಗ್ತಾವನೆ ಅಲ್ಲಿ ನೋಡಿ. ಅವನಿಗೆ ಅರ್ಧ ಬೇರೆಯವ್ರಿಗೆ ಈ ತರ ಎಸೆದ್ರಿಂದಲೇ ಅವನಿಗೆ ಕಾಲು ಉಳುಕಿರೋದು ಇವತ್ತು. ಎಂತ ವ್ಯೂ ಈ ಬೆಟ್ಟ ಹತ್ತಿ ಇಳಿಯೋವರೆಗೂ ಚಾರ್ಜ್ ಇದೆ ಅಂದ್ರೆ ಅದೇ ಖುಷಿ. 70,000 ಕೊಟ್ಟಿದ್ದಕ್ಕೂ ಸಾರ್ಥಕ.
ಇನ್ನೊಂದು 20,000 ಬಂದಿದೆ ಪವರ್ ಬ್ಯಾಂಕ್ ಬಂದಲ್ಲ. ನಾನು ಇದೀನಲ್ಲ ಇದು ಆಫ್ ಕೆಳಗೆ ಹೋಗಿ ಬೈಕ್ ತಗೊಂಡು ವಿಡಿಯೋನ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದೆ, ಅದನ್ನ ನೆಕ್ಸ್ಟ್ ಎಪಿಸೋಡಿಗೆ ಮಾಡ್ಕೊಡ್ತೀವಿ. ಕೈವಾರದಲ್ಲೇ ಇನ್ನೊಂದು ನ್ಯಾಷನಲ್ ಪಾರ್ಕ್ ಅಂತ ಇದೆ, ಆ ನ್ಯಾಷನಲ್ ಪಾರ್ಕಿಗೆ ಇವಾಗ ಹೋಗ್ತಾ ಇದೀವಿ. ಎದ್ದಿದ್ದು 4:15, ಅಲ್ಲಿಂದ ಹೊಟ್ಟಿದ್ದು 5:30. 5:30 ಬಿಕಾಸ್ ಆಫ್ ಕಾರ್. ಬಟ್ ಆದ್ರೂ ಸ್ಟಿಲ್ ಚೆನ್ನಾಗಿತ್ತು. ಮತ್ತೆ ಬಂದಿದ್ದ ದಾರಿ ಕರ್ಕೊಂಡ್ ಬಂದಿದ್ದಾರೆ. ಈ ಬಿಟ್ಟಿ ಬಿಲ್ಡಪ್ ಕೊಡೋದ್ರಲ್ಲಿ ನಂಬರ್ 1. ಗಣಪತಿ ರೀಲ್ಸ್ ಮಾಡ್ತಿಲ್ಲ ನಾನು, ತಿರ್ಕಿನ್ ಸಿಗಾಕೊಂಡ್ಬಿಡ್ತು ಮೇಲೆ. ಅದೇ ನಮ್ಮ ಬಾಡಿ ಏನೇ ಕಾಣ್ತಾ ಇರ್ತಾರೆ ಇಲ್ಲಿಂದಲೇ ಇಲ್ಲಿಂದ ಹಾರಕ್ಕೆ ಅಂತ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅನ್ಕೊಂಬಿಟ್ರ ಬೆಟ್ಟ ಎಳ್ದಿದ್ದೀವಿ. ಇವಾಗ ಗಾಡಿ ಎತ್ತದೆ ದೊಡ್ಡ ಸಮಸ್ಯೆ ಅಂದರೆ ಈ ಬೆಟ್ಟ ಅಷ್ಟೊಂದು ಟಫ್ ಕೂಡ ಇಲ್ಲ, ಒಂಥರ ಈಸಿ ಇದೆ, ಅಷ್ಟೊಂದು ಕಷ್ಟನೂ ಇಲ್ಲ. ಬರ್ಬೋದು ಆರಾಮಾಗಿ. ಬೆಳಗ್ಗೆ ಬಂದರೆ ಚೆನ್ನಾಗಿರುತ್ತೆ, ಫಾಕ್ ಚೆನ್ನಾಗಿರುತ್ತೆ. ಇಲ್ಲಿಂದ ಫಸ್ಟ್ ಗಣಪತಿಯವ್ರು ಎತ್ತದ್ ನೋಡ್ಬಿಡು. ಏನ್ ಮಾಡೋದು ಸ್ಟ್ರೇಟ್ ಹೋಗೋದು. ಏಯ್ ಬಿದ್ದೆ ಹೋಗೈತಲ್ರಿ ಕೆಳಗೆ, ಸೇಫ್ಟಿ ರಾಡೆ ಮುರ್ಕೊಂಬಂದವ್ರಿ. ಇಲ್ಲಿ ಗಣಪತಿಯವರು ಅವಾಗಲೇ ಆರ್ಸಿ ನಾನೇನೋ ಡಮ ಡಮ ಅಂತ ಸೌಂಡ್ ಬರ್ತೈತಲ್ಲ ಅಂತ ನೋಡಿದ್ರೆ ಇವಾಗ ಶಿಸ್ತಾಗಿ ನಮ್ಮ ಗಾಡಿನ ಎತ್ಕೊಂಡು ತಿಂಡಿ ತಿನ್ನಕ್ಕೆ ಅಂತ ಹೋಗಿ ತಿಂಡಿ ಮಾಡ್ಕೊಂಡು ಇನ್ನೊಂದು ಪ್ಲೇಸ್ ಇದೆ, ಆ ಪ್ಲೇಸ್ನ ವಿಸಿಟ್ ಮಾಡ್ಬೇಕು. ನೆಕ್ಸ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡ್ತೀವಿ. ಲೆಟ್ಸ್ ಸಿ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಸಮರ್ಸನ್ 06 ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಲ್ಲೊಂದು ಗಂಟೆ ಇರುತ್ತೆ, ಆ ಗಂಟೆನ ಹೊಡೆದ್ಬಿಡಿ, 10 ಅಂತ ಗಂಟೆ ಹೊಡೆದ್ಬಿಡಿ ಅಷ್ಟೇ. ಬಾಯ್.